ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶತಮಾನದ ದಾಖಲೆ ಮಳೆಗೆ ಮುಳುಗಿದ ಮಹಾನಗರಿ. ಗಾಂಧಿ ಬಜಾರ್ನಲ್ಲಿ ಮರಗಳು ಧರಶಾಹಿ, ಜನರು ಹೈರಾಣ, ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ. ಎಸ್ಐಟಿ ಜೊತೆ ಅಮ್ಮ ಮಗನ ಕಣ್ಣ ಮುಚ್ಚಾಲೆ, ಪೊಲೀಸರ ಕೈಗೆ ಸಿಗದೆ ಭವಾನಿ ಪರಾರಿ, ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸದ ಪ್ರಜ್ವಲ್. ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಪರಿಷತ್ ಫೈಟ್, 3 ಪಕ್ಷಗಳಿಂದಲೂ ಹುರಿಯಾಳುಗಳು ಸಿದ್ಧ. ನಾಮಿನೇಷನ್ಗೆ ಇಂದು ಲಾಸ್ಟ್ ಡೇ. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಹಲವರಿಗೆ ಎಸ್ಐಟಿ ನೋಟಿಸ್ ಸಾಧ್ಯತೆ. ಸಚಿವ ನಾಗೇಂದ್ರ ತಲೆದಂಡ ಫಿಕ್ಸ್. ನಾಳೆ ಲೋಕ ಸಂಗ್ರಾಮದ ಫಲಿತಾಂಶ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದಲೇ ನಾನ್ ಸ್ಟಾಪ್ ಕವರೇಜ್. 543 ಕ್ಷೇತ್ರಗಳ ಲೈವ್ ಮಾಹಿತಿ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಐಟಿ ಸಿಟಿಯಲ್ಲಿ ರಕ್ಕಸ ಮಳೆ ಏನಾಗತ್ತೆ, ಅದಕ್ಕೆ ಜನ ಹೈರಾಣರಾಗಿ ಹೋಗ್ತಾರೆ. ಇನ್ನು ನಗರಗಳಲ್ಲಿ ಧರೆಗೆ ಉಳಿದಿದ್ದಾವೆ ನೂರಾರು ಮರಗಳು, ವಾಹನಗಳು ಕೂಡ ಜಖಮಾಗಿವೆ. ಬೆಂಗಳೂರು ಮಂದಿ ಸುಸ್ತಾಗಿದ್ದಾರೆ ಈ ಒಂದು ರಕ್ಕಸ ಮಳೆಗೆ. ರಸ್ತೆಯಲ್ಲಿ 3-4 ಅಡಿ ನೀರು ನಿಂತು ಅವಾಂತರಗಳೇ ಸೃಷ್ಟಿಯಾಗಿವೆ. ಶೇಷಾದ್ರಿಪುರಂ ಅಂಡರ್ ಪಾಸ್ನಲ್ಲಿ ಬಸ್ ಸಿಲುಕಿದೆ. ಇಷ್ಟೆಲ್ಲ ಆದರೂ ಕೂಡ ಎಲ್ಲಿ ಹೋಗಿದೆ ಬಿಬಿಎಂಪಿ? ಯಾಕಿನ್ನೂ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆಗಳು ಇದೀಗ ಕಾಡ್ತಾ ಇರುವಂಥದ್ದು. ಪ್ರತಿ ಬಾರಿ ಬಿಬಿಎಂಪಿ ಹೇಳ್ತಾ ಇರುತ್ತೆ, ಈ ಬಾರಿ ಮಳೆಗೆ ನಾವು ಸನ್ನದ್ಧವಾಗಿದ್ದೇವೆ, ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದೇವೆ, ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನು ಪ್ರತಿ ಬಾರಿ ಮಳೆಯಾದಂತಹ ಸಂದರ್ಭದಲ್ಲಿ, ಮಳೆಗಾಲದಲ್ಲಿ ರಿಪೀಟ್ ಹೇಳಿದ್ದೇ ಹೇಳ್ತಾ ಇರುತ್ತೆ. ಆದರೆ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ? ಸಿಲಿಕಾನ್ ಸಿಟಿ ಅಂತ ಹೇಳಿ ಏನು ಕರೆಸ್ಕೊಳ್ಳುತ್ತೆ ಬೆಂಗಳೂರು. ಇದನ್ನು ನೋಡ್ತಾ ಇದ್ರೆ